ಹಾಯ್ ಗೆಳತಿಯರೇ, ನಮಸ್ಕಾರ. ಇವತ್ತು ಇದು ಪಾವು ಕಿಲೋ ಬೆಣ್ಣೆ ಐತೆ, 250 ಗ್ರಾಮ್ಸ್. ಇದನ್ನ ನಾ ಈಗ ಮೈಕ್ರೋವೇವ್ ಒಳಗೆ ತುಪ್ಪ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾವು ಈ ತುಪ್ಪ ಗ್ಯಾಸ್ ಮ್ಯಾಗೂ ಮಾಡಕ್ಕೆ ಬರ್ತೈತೆ. ಗ್ಯಾಸ್ ಮ್ಯಾಗ ಮಾಡೋದ್ರಿಂದ ಅದು ಪಾತ್ರೆಗೆಲ್ಲ ತೆಳಗೆ ಅಂಟ್ಕೊಂಡು ಭಾಳ ತೊಳೆಯಕ್ಕೆ ತ್ರಾಸ ಆಕೈತಿ. ಇದ್ರೊಳಗೆ ಹಂಗೆ ಜಾಸ್ತಿ ಅಂಟ್ಕೊಳ್ಳೋದಿಲ್ಲ. ಈಸಿಲಿ ನಾವು ತೊಳ್ಕೊಬೋದು. ಇದನ್ನ ವಾಶ್ ಮಾಡೋದು ಮತ್ತು ತಿರುವಾಡೋದು ಅದು ಏನೂ ಅವಶ್ಯಕತೆ ಇಲ್ಲ. ಅದಕ್ಕೆ ಈಗ ಈ ಮೈಕ್ರೋವೇವ್ ಓವನ್ ಒಳಗೆ ನಾ ಈ ಬೆಣ್ಣೆ ಕರಗಿಸಿ ತುಪ್ಪ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತೀನಿ. ಮೊದಲಿಗೆ ಈ ತುಪ್ಪ ಇದನ್ನ ಬೆಣ್ಣೆ ನಾನು ಈಗ ತೊಳೆದು ಇಟ್ಕೊಂಡೀನಿ. ಇದನ್ನೀಗ ಮೈಕ್ರೋವೇವ್ ಓವನ್ ಒಳಗೆ ಇಡ್ತೀನಿ. ಇಟ್ಟು 3 ನಿಮಿಷ ಸೆಟ್ ಮಾಡ್ತೀನಿ. ಮೊದಲು ಈಗ 3 ನಿಮಿಷ ಸೆಟ್ ಮಾಡೀನಿ. ಒಂದ್ಸರಿ ಹೊರಗೆ ತೆಗೆದು ತಿರುವಾಡಿ ಮತ್ತೆ 3 ನಿಮಿಷ ಸೆಟ್ ಮಾಡಿಡ್ತೀನಿ. ಇನ್ನು 1 ನಿಮಿಷ 39 ಸೆಕೆಂಡ್ ಉಳಿದೈತೆ. ಅಂದ್ರೆ ಇದು ನನ್ನ ಪಾವು ಕಿಲೋಕ್ಕೆ ಈ ಬಾಲ್ ಸರಿ ಐತೆ. ನೀವು ಅರ್ಧ ಕಿಲೋ ಬೆಣ್ಣೆ ತಂದ್ರಂದ್ರೆ ದೊಡ್ಡ ಬಾಲ್ ಸಿಗ್ತೈತಿ. ದೊಡ್ಡ ಬಾಲ್ ಒಳಗೆ ಇಟ್ಟು ಕಾಸ್ಬೇಕಾಗೈತಿ. ಇದು ಪಾವು ಕಿಲೋಕ್ಕೆ ಇದು ಬೆಣ್ಣಿಗೆ ಕಾಸಕ್ಕೆ ಈ ಬಾಲ್ ಕರೆಕ್ಟ್ ಐತಿ. ಜಾಸ್ತಿ ಇದ್ರೆ ಉಕ್ತೈತೆ. ಅದಕ್ಕೆ ನೋಡ್ಕೊಂಡು ಹಾಕ್ಬೇಕು ನೀವು ನಿಮ್ಮ ಬಾಲಿಗೆ ಕರೆಕ್ಟ್ ಆಗುವಷ್ಟು ಬೆಣ್ಣೆ. ಒಳಗ ಕುದಿಯೋದು ಕಾಣ್ತೈತಿ ನೋಡ್ರಿ. ಫುಲ್ ಜೋರ್ ಕುದಿಯಾಕತೈತೆ. ಈಗ ನೋಡ್ರಿ, ಇದು 3 ನಿಮಿಷ ಇಟ್ಟಿದ್ದಕ್ಕೆ ಹಿಂಗಾಗೈತೆ. ಇನ್ನು 3 ನಿಮಿಷ ಇಡ್ತೀನಿ. ಈಗ ಇದನ್ನ ಇಟ್ಟು ಮತ್ತೆ 3 ನಿಮಿಷ ಸೆಟ್ ಮಾಡ್ತೀನಿ. 1 2 3 ನಿಮಿಷ ಸೆಟ್ ಆಯ್ತು ನೋಡ್ರಿ. ಭಾಳ ಜೋರ್ ಕುದಿಯಾಕತೈತಿ ನೋಡ್ರಿ. ಹೆಂಗಿದು ಕುದಿಯಾಕತ್ತಿದ್ದು ಇಲ್ಲಿ ಕಾಣ್ತೈತೆ. ನಾವು ಗ್ಯಾಸಿನ ಮೇಲೆ ಏನೇನು ಅಡಿಗೆ ಮಾಡ್ಕೋತೀವೋ ಅದನ್ನೆಲ್ಲ ಮೈಕ್ರೋವೇವ್ ಓವನ್ ಒಳಗೆ ಮಾಡ್ಬೋದು. ಈಗ ತುಪ್ಪ ಕಾಸೋದಾಗ್ಲಿ, ಚಹಾ ಮಾಡ್ಕೊಳ್ಳೋದಾಗ್ಲಿ, ಹಾಲು ಕಾಸೋದಾಗ್ಲಿ, ಪ್ರತಿಯೊಂದನ್ನು ನಾವು ಮೈಕ್ರೋವೇವ್ ಓವನ್ ಒಳಗೆ ಮಾಡ್ಕೋಬಹುದು. ಆದ್ರೆ ಇದ್ರೊಳಗೆ ನಾವು ಎಲ್ಲ ಗ್ಲಾಸ್ ಬೌಲ್ಸ್ ಯೂಸ್ ಮಾಡ್ಬೇಕು. ಇನ್ನ 35 ಸೆಕೆಂಡ್ ಉಳ್ದೈತಿ. ನೋಡೋಣ ತುಪ್ಪ ಹೆಂಗ್ ರೆಡಿ ಆಗಿರ್ತೈತಿ ಅಂತ ಹೇಳಿ. ಭಾಳ ಜೋರ್ ಕುದಿಯಾಕತೈತಿ. ಇದು ತುಪ್ಪ ಇನ್ನ ರೆಡಿ ಆಗಿಲ್ಲ. ಇನ್ನೊಂದ್ 2 ನಿಮಿಷ ಇಡ್ತೀನಿ. ಈಗಿನ ಮತ್ತೆ 2 ನಿಮಿಷ ಸೆಟ್ ಮಾಡಿಟ್ಟಿನಿ. ಆ ಬೆಣ್ಣೆ ಒಳಗ ಒಂದ್ ಸ್ವಲ್ಪ ಜಾಸ್ತಿ ನೀರ್ ಐತಿ. ಅದಕ್ಕೆ ಅದು ಲೇಟ್. ಯಾವಾಗ್ಲೂ ಮೊದ್ಲ ಟೈಮ್ ಸ್ವಲ್ಪ ಕಡಿಮೆ ಸೆಟ್ ಮಾಡಿ ಇಡ್ಬೇಕು. ಒಮ್ಮೆ ಜಾಸ್ತಿ ಟೈಮ್ ಇಟ್ರ ಹೊತ್ತು ಹೋಗೈತಿ. ಅದಕ್ಕೆ 2 ನಿಮಿಷ ಇಲ್ಲ 3 ನಿಮಿಷ ಸೆಟ್ ಮಾಡಿ ಇಡೋದು, ತೆಗಿಯೋದು, ನೋಡೋದು, ತಿರುವಾಡೋದು. ಹಿಂಗ್ ಮಾಡ್ಕೊತ ಹೋದ್ರ ನಮ್ದು ಏನೇ ಇದ್ರೂ ಹೊತ್ತಂಗಿಲ್ಲ. ತುಪ್ಪದ ಪರಿಮಳ ಬರ್ತಾ ಇದೆ. ಈಗ ನೋಡ್ರಿ ಗೆಳತಿಯರ, ತುಪ್ಪ ರೆಡಿ ಆಯ್ತು. ಇದನ್ನ ಸೋಸಿ ಒಂದು ಬೇರೆ ಡಬ್ಬಿ ಒಳಗೆ ಹಾಕಿ ಇಟ್ಕೋಬೇಕು. ಒಟ್ಟ ಟೋಟಲ್ 12 ನಿಮಿಷ ಬೇಕು ಈ ತುಪ್ಪ ಮಾಡಕ್ಕೆ. ಬೆಣ್ಣೆ ಕರಗಿ ತುಪ್ಪವಾಗಲು ತೆಗೆದುಕೊಂಡ ಟೈಮು ಟೋಟಲ್ 12 ನಿಮಿಷ. ಭಾಳ ಬೆಸ್ಟ್ ಆಗಿತ್ತು ತುಪ್ಪ. ತೆಳಗೇನು ಅಂಟ್ಕೊಂಡಿಲ್ಲ. ತುಪ್ಪನೂ ಜಾಸ್ತಿನ ಹೊಂಟೈತಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ.